ಶೇರ್ ಮಾರ್ಕೆಟ್ಗೆ ಇಳಿಬೇಕು ಆದ್ರೆ ಸ್ಟಾಕ್ ಪಿಕ್ ಮಾಡೋಕೆ ಐಡಿಯಾ ಇಲ್ವಾ? ರಿಸರ್ಚ್ ಮಾಡೋಕೆ ಟೈಮ್ ಇಲ್ವಾ? ಮಾರ್ಕೆಟ್ ಬಿದ್ದಾಗ ಏನ್ ಮಾಡ್ಬೇಕು, ಎದ್ದಾಗ ಏನ್ ಮಾಡ್ಬೇಕು? ಉತ್ತರ ಪಿಕ್ ರೈಟ್. ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಿದ್ರೆ ಇನ್ವೆಸ್ಟ್ಮೆಂಟ್ ಪ್ಯಾಕ್ ಹಾಗೂ ಟ್ರೇಡರ್ಸ್ ಆಗಿದ್ರೆ ಟ್ರೇಡಿಂಗ್ ಪ್ಯಾಕ್ ಇವೆ. ಇಲ್ಲಿರೋ ಪ್ರತಿ ಐಡಿಯಾ ಸೆಬಿ ನೋಂದಾಯಿತ ಸ್ಟಾಕ್ ಮಾರ್ಕೆಟ್ ತಜ್ಞರಿಂದ ರಚಿಸಲ್ಪಟ್ಟಿವೆ. ನೀವು ಪಿಕ್ ರೈಟ್ ಲಾಭ ಪಡೆಯಲು ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಚೆಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು mastmaga.comನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಭಾರತಕ್ಕೆ ದೊಡ್ಡ ರಾಜತಾಂತ್ರಿಕ ಗೆಲುವಾಗಿದೆ. ಮುಂಬೈ ದಾಳಿಯ ರೂವಾರಿ ಭಾರತದ ಮೋಸ್ಟ್ ವಾಂಟೆಡ್ ಉಗ್ರ ತಹೌರ್ ರಾಣಾನನ್ನ ಭಾರತಕ್ಕೆ ಹಸ್ತಾಂತರಿಸೋಕೆ ಅಮೆರಿಕ ಸುಪ್ರೀಂ ಕೋರ್ಟ್ ಗ್ರೀನ್ ಸಿಗ್ನಲ್ ನೀಡಿದೆ. ರಾಣಾ ತನ್ನನ್ನ ಭಾರತಕ್ಕೆ ಹಸ್ತಾಂತರಿಸಬೇಡಿ ಅಂತ ಕೇಳಿಕೊಂಡು ಸಲ್ಲಿಸಿದ ಅರ್ಜಿಯನ್ನ ಕೋರ್ಟ್ ವಜಾ ಮಾಡಿದೆ. ಅಂದಹಾಗೆ ಕಳೆದ ವರ್ಷ ಆಗಸ್ಟ್ನಲ್ಲಿ ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋದ ಯುಎಸ್ ಕೋರ್ಟ್ ಆಫ್ ಅಪೀಲ್ಸ್ ಫಾರ್ ದಿ 9th ಸರ್ಕ್ಯೂಟ್ ರಾಣಾನನ್ನ ಭಾರತಕ್ಕೆ ಹಸ್ತಾಂತರಿಸೋಕೆ ಅನುಮೋದನೆ ಕೊಟ್ಟಿತ್ತು. ಆದರೆ ಈ ತೀರ್ಪನ್ನು ಪ್ರಶ್ನಿಸಿ ರಾಣಾ ಅಮೆರಿಕದ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಹೋಗಿದ್ದ. ಈಗ ಆ ಮನವಿಯನ್ನ ರಿಜೆಕ್ಟ್ ಮಾಡಿ ಈ ಉಗ್ರ ಕ್ರಿಮಿಯನ್ನ ಭಾರತಕ್ಕೆ ಹಸ್ತಾಂತರಿಸೋಕೆ ಕೋರ್ಟ್ ಒಪ್ಪಿಗೆಯನ್ನ ಕೊಟ್ಟಿದೆ. ಅದು ಕೂಡ ಅಮೆರಿಕದಲ್ಲಿ ಟ್ರಂಪ್ ಅಧಿಕಾರಕ್ಕೆ ಬಂದ 5 ದಿನದಲ್ಲಿ ಈ ಬೆಳವಣಿಗೆಯಾಗಿದೆ. ಅಂದಹಾಗೆ ಈ ಪಾಕ್ ಮೂಲದ ರಾಣಾ ಪಾಕ್ ಸೇನೆಯಲ್ಲಿ ಡಾಕ್ಟರ್ ಆಗಿ ಕೆಲಸ ಮಾಡ್ತಿದ್ದಂಥ ಮನುಷ್ಯ ಆರಂಭದಲ್ಲಿ. ಬಳಿಕ ಬಿಸ್ನೆಸ್ ಮ್ಯಾನ್ ಆಗಿ ಕೆನಡಾ ಸೇರ್ಕೊಂಡ. 2008ರಲ್ಲಿ ನಡೆದ ದಾಳಿಯಲ್ಲಿ ನೇರವಾಗಿ ಇನ್ವಾಲ್ವ್ ಆಗದೆ ಹೋದರೂ ಕೂಡ ದಾಳಿಗೆ ಬೇಕಾದ ಸಪೋರ್ಟ್ ಕೊಟ್ಟಂತಹ ವ್ಯಕ್ತಿ ಈತ. ಉಗ್ರರಿಗೆ ಹಣ ಸಹಾಯ ಒದಗಿಸಿದ್ದ. ಪ್ರಮುಖ ದಾಳಿಕೋರ ಡೇವಿಡ್ ಕೋಲ್ಮನ್ ಹೆಡ್ಲಿಗೆ ಭಾರತಕ್ಕೆ ಪ್ರವಾಸ ಮಾಡೋಕೆ ಎಲ್ಲ ಅರೇಂಜ್ಮೆಂಟ್ ಮಾಡಿಕೊಟ್ಟಿದ್ದ. ಆ ಮೂಲಕ ಈತ ನೇರವಾಗಿ ಉಗ್ರಗಾಮಿ ಚಟುವಟಿಕೆಯಲ್ಲಿ ಪಾಲ್ಗೊಂಡಂತಾಗಿತ್ತು. ಬಳಿಕ 2009ರಲ್ಲಿ ಅಮೆರಿಕದ ಶಿಕಾಗೋನಲ್ಲಿ ಅಧಿಕಾರಿಗಳು ಈತನನ್ನ ಅರೆಸ್ಟ್ ಮಾಡಿದ್ರು. ನಂತರ 2013ರಲ್ಲಿ ಈತನಿಗೆ 14 ವರ್ಷಗಳ ಕಾಲ ಜೈಲ್ ಶಿಕ್ಷೆ ವಿಧಿಸಲಾಯಿತು. ಈತನನ್ನ ಹಸ್ತಾಂತರಿಸುವಂತೆ ಭಾರತ ಅಮೆರಿಕ ಬಳಿ ರಿಕ್ವೆಸ್ಟ್ ಮಾಡ್ತಾನೆ ಬಂದಿತ್ತು. ಆದರೆ ಅಮೆರಿಕ 2 ದೇಶಗಳ ನಡುವೆ ಅಪರಾಧಿಗಳ ಹಸ್ತಾಂತರ ಸಿಕ್ಕಾಪಟ್ಟೆ ಕಾಂಪ್ಲೆಕ್ಸ್ ವಿಚಾರ ಆಗಿರೋದ್ರಿಂದ ಹಸ್ತಾಂತರ ಮಾಡೋಕೆ ಅಷ್ಟು ಈಸಿಯಾಗಿ ಒಪ್ಪಿರಲಿಲ್ಲ. ಜೊತೆಗೆ ಈ ರಾಣಾ ಭಯೋತ್ಪಾದನೆ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾನೆ ಅಂತ ಅಮೆರಿಕ ಈತನಿಗೆ ಆಲ್ರೆಡಿ 14 ವರ್ಷಗಳ ಜೈಲ್ ಶಿಕ್ಷೆ ವಿಧಿಸಿತ್ತು. ಆದ್ರಿಂದ ಆತನನ್ನ ಹಸ್ತಾಂತರಿಸೋದು ಅಮೆರಿಕ ಡಿಲೇ ಮಾಡ್ತಾ ಬಂತು. ಅಲ್ಲಿ ಜೈಲಲ್ಲಿದ್ದ ಆತ. ಆದರೆ 2024ರ ಆಗಸ್ಟ್ನಲ್ಲಿ ಈತನ ಹಸ್ತಾಂತರಕ್ಕೆ ಅಮೆರಿಕದ ಕೆಳ ಕೋರ್ಟ್ ಗ್ರೀನ್ ಸಿಗ್ನಲ್ ನೀಡಿ ಭಾರತ ಅಮೆರಿಕ ನಡುವಿನ ಹಸ್ತಾಂತರ ಒಪ್ಪಂದ ಅಡಿಯಲ್ಲಿ ಕೊಟ್ಬಿಡಿ ಭಾರತಕ್ಕೆ ಅಂತ ಆದೇಶ ಕೊಟ್ಟಿತ್ತು. ಇದನ್ನು ಪ್ರಶ್ನಿಸಿ ಈ ರಾಣಾ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದ. ಈಗ ಅಲ್ಲೂ ಕೂಡ ಹಾಕಿ ಭಾರತಕ್ಕೆ ತನ್ನನ್ನು ಅವ್ರು ನೋಡ್ಕೊಳ್ಳಿ ಅಂತ ಹೇಳಿ ಆದೇಶವನ್ನು ಎತ್ತಿ ಹಿಡಿದಿದೆ ಸುಪ್ರೀಂ ಕೋರ್ಟ್. ಹೀಗಾಗಿ ಈತ ಭಾರತಕ್ಕೆ ಬರೋದು ಬಹುತೇಕ ಖಚಿತ. ಭಾರತದ ಕಾನೂನನ್ನು ಫೇಸ್ ಮಾಡೋದು ಬಹುತೇಕ ಖಚಿತ. ಮುಂಬೈನಲ್ಲಿ ಆ ದಾಳಿಯಲ್ಲಿ ಈತ ಮಾಡಿದ ಕರ್ಮಕ್ಕೆ ಈತನಿಗೆ ಭಾರತದಲ್ಲಿ ತಕ್ಕ ಶಾಸ್ತಿ ಆಗೋದು ಕೂಡ ಬಹುತೇಕ ಖಚಿತ. ಈಗ ಭಾರತ ಬಾಂಗ್ಲಾ ಗಡಿಯಲ್ಲಿ ಉದ್ವಿಗ್ನತೆ ಇರೋ ಹೊತ್ತಲ್ಲಿ, ಗಡಿಯಲ್ಲಿ ಬಾಂಗ್ಲಾ ಡ್ರೋನ್ ಇಟ್ಟು ಪುಂಡಾಟಿಕೆ ಮೆರೆಯೋ ಹೊತ್ತಲ್ಲಿ ಭಾರತ ದೊಡ್ಡ ಹೆಜ್ಜೆ ಇಟ್ಟಿದೆ. ಗಡಿ ಕಾಯ್ತಿರೋ BSF ಅಂದ್ರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಈಗ ಆಪ್ಸ್ ಅಲರ್ಟ್ ಅನ್ನೋ ಬೃಹತ್ ಸೇನಾಭ್ಯಾಸ ಶುರು ಮಾಡಿದೆ. ಸುಮಾರು 4096 ಕಿಲೋಮೀಟರ್ ಭಾರತ ಬಾಂಗ್ಲಾ ಗಡಿಯುದ್ದಕ್ಕೂ 10 ದಿನ ಈ ಸೇನಾ ಅಭ್ಯಾಸ ನಡೆಯುತ್ತೆ. ಈ ವೇಳೆ ಗಸ್ತು ತಿರುಗೋದು ಸೇರಿ ಗಡಿಯಲ್ಲಿ ಸೇನೆ BSFಗೆ ಏನೇನ್ ಡ್ಯೂಟಿ ಇದೆಯೋ ಎಲ್ಲವನ್ನ ಅಭ್ಯಾಸ ಮಾಡ್ತಾರೆ. ಇನ್ನೊಂದ್ಸಲ ಚೆಕ್ ಮಾಡ್ಕೊಳ್ತಾರೆ ತಯಾರಿ ಹೇಗಿದೆ ಅಂತ. ಗಡಿ ಭದ್ರತೆಯನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡೋಕೆ ಹಾಗೂ ನಮ್ಮ ಔಟ್ಪೋಸ್ಟ್ಗಳ ಸೆಕ್ಯೂರಿಟಿಯನ್ನ ಮತ್ತಷ್ಟು ಸ್ಟ್ರಾಂಗ್ ಮಾಡೋ ನಿಟ್ಟಿನಲ್ಲಿ ಈ ಅಭ್ಯಾಸ ಅಂತ ಖುದ್ದು BSF ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದೆ. ಏನೋ ಸೇನಾಭ್ಯಾಸದ ವೇಳೆ ಸ್ಪೆಷಲ್ DG ರವಿ ಗಾಂಧಿ BSFನ ಪೋಸ್ಟ್ಗಳಿಗೆ ಭೇಟಿ ನೀಡಿ ತಂತಿ ಬೇಲಿ ಇಲ್ಲದ ನದಿ ಪ್ರದೇಶಗಳಲ್ಲಿ ಹೆಚ್ಚಿನ ಜಾಗರೂಕತೆ ವಹಿಸಿ ಅಂತ ನಿರ್ದೇಶನ ಕೊಟ್ಟಿದ್ದಾರೆ. ಅಂದಹಾಗೆ ಈ ತಂತಿ ಬೇಲಿ ಇಲ್ಲದ ಗಡಿ ಪ್ರದೇಶದಲ್ಲೇ ಬಾಂಗ್ಲಾದಿಂದ ಅಕ್ರಮ ನುಸುಳುಕೋರರು ಬರೋದು ಜಾಸ್ತಿ. ಹೀಗಾಗಿ ಭಾರತ ಇಂತಹ ಪ್ರದೇಶದಲ್ಲಿ ಫುಲ್ ಅಲರ್ಟ್ ಆಗ್ತಾ ಇದೆ. ಮತ್ತೊಂದು ಕಡೆ ಇತ್ತೀಚೆಗೆ ಪಾಕ್ನ ISI ಚೀಫ್ ಸೇರಿದಂತೆ ಪಾಕ್ನ ಸೇನಾಧಿಕಾರಿಗಳು ಬಾಂಗ್ಲಾಗೆ ಭೇಟಿ ನೀಡಿ ಸೀಕ್ರೆಟ್ ಮೀಟಿಂಗ್ ಎಲ್ಲ ಮಾಡಿದ್ರು. ಅದಕ್ಕೆ ಭಾರತದ ವಿದೇಶಾಂಗ ಇಲಾಖೆ ಪ್ರತಿಕ್ರಿಯೆ ಕೊಟ್ಟಿದೆ. ನಾವು ಎಲ್ಲ ಬೆಳವಣಿಗೆಗಳನ್ನು ಅದರಲ್ಲೂ ಕೂಡ ವಿಶೇಷವಾಗಿ ನೆರೆ ದೇಶಗಳನ್ನು ಹತ್ತಿರದಿಂದ ಸೂಕ್ಷ್ಮವಾಗಿ ನೋಡ್ತಾ ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ಕ್ರಮ ತಗೊಳ್ಳೋಕೆ ಭಾರತ ಶಕ್ತವಾಗಿದೆ, ಕಮಿಟ್ ಆಗಿದೆ ಅಂತ ವಿದೇಶಾಂಗ ವಕ್ತಾರ ರಣಧೀರ್ ಜೈಸ್ವಾಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಮೆರಿಕದ ಡೊನಾಲ್ಡ್ ಟ್ರಂಪ್ ಮತ್ತೊಂದು ಮಹತ್ವದ ಆದೇಶ ಹೊರಡಿಸಿದ್ದಾರೆ. ವಿದೇಶಗಳಿಗೆ ಮಾನವೀಯ ನೆರವಿನ ಹೆಸರಲ್ಲಿ ಹೋಗ್ತಿದ್ದ ಫಂಡಿಂಗ್ ಅನ್ನು ಸ್ಟಾಪ್ ಮಾಡಿ ಅಂತ ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ಗೆ ತಿಳಿಸಿದ್ದಾರೆ. ಆರೋಗ್ಯ, ಶಿಕ್ಷಣ, ಅಭಿವೃದ್ಧಿ, ವೃತ್ತಿ ತರಬೇತಿ, ಭ್ರಷ್ಟಾಚಾರ ನಿಗ್ರಹ, ರಕ್ಷಣೆ ಸೇರಿದ ಹಾಗೆ ಸಾಕಷ್ಟು ವಲಯಗಳಲ್ಲಿ ಅಮೆರಿಕ ಕೆಲವೊಂದಷ್ಟು ರಾಷ್ಟ್ರಗಳಿಗೆ ದುಡ್ಡು ಕೊಡ್ತಾ ಇತ್ತು. ಅದನ್ನು ನಿಲ್ಲಿಸಿ ಅಂತ ಹೇಳಿದ್ದಾರೆ.
ಆದರೆ ಇಸ್ರಾಯೇಲ್ ಮತ್ತು ಈಜಿಪ್ಟ್ಗಳಿಗೆ ನೀಡ್ತಾ ಇದ್ದ ಎಮರ್ಜೆನ್ಸಿ ಫುಡ್ ಪ್ರೋಗ್ರಾಮ್ಸ್ ಮತ್ತು ಮಿಲಿಟರಿ ನೆರವುಗಳಿಗೆ ಮಾತ್ರ ಈ ನಿರ್ಬಂಧದಿಂದ ವಿನಾಯಿತಿ ಕೊಡಲಾಗಿದೆ. ಇದು ಇಂಟ್ರೆಸ್ಟಿಂಗ್, ಯಾಕಂದ್ರೆ ಶೀಘ್ರದಲ್ಲಿ ಹೌತಿ ಮೇಲೋ ಇರಾನ್ ಮೇಲೋ ಅಮೆರಿಕ ಇಸ್ರೇಲ್ ದಾಳಿ ಮಾಡಬಹುದು ಅನ್ನೋ ಮಾಹಿತಿ ಇದೆ. ಅಷ್ಟೇ ಅಲ್ಲದೆ ಈಜಿಪ್ಟ್, ಇಸ್ರೇಲ್, ಅಮೆರಿಕ ಈ 3 ರಾಷ್ಟ್ರಗಳು ಸೇರಿ ಹೂತಿಗಳ ವಿರುದ್ಧ ಒಟ್ಟಾಗಿ ದಾಳಿ ಮಾಡಬಹುದು ಅನ್ನೋ ರಿಪೋರ್ಟ್ಸ್ ಇದೆ. ಇದನ್ನ ಈಜಿಪ್ಟ್ ಸದ್ಯಕ್ಕೆ ಅಲ್ಲಗಳೆದಿದೆ, ಹೌದು. ಆದರೆ ಸುಯೆಜ್ ಕಾಲುವೆ ವ್ಯಾಪಾರಕ್ಕೆ ಹೌತಿಗಳು ಅಡ್ಡ ಮಾಡ್ತಿದ್ದಾರೆ ಅಂತ ಈಜಿಪ್ಟ್ಗೂ ಸಿಟ್ಟಿದೆ. ಈಗ ಆಲ್ರೆಡಿ ಅಮೆರಿಕ ಈಜಿಪ್ಟ್ಗೆ ಸೇನೆ ಮೂವ್ ಮಾಡ್ತಿದೆ ಅನ್ನೋ ಮಾಹಿತಿ ಕೂಡ ಓಡಾಡ್ತಿದೆ. ಈ ಹೊತ್ತಲ್ಲಿ ಟ್ರಂಪ್ ಇವರಿಬ್ಬರಿಗೆ ಮಾತ್ರ ಎಕ್ಸೆಂಪ್ಷನ್ಸ್ ಕೊಟ್ಟಿರೋದು ಈಗ ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇನ್ನೊಂದು ಕಡೆ ಟ್ರಂಪ್ ಗ್ರೀನ್ಲ್ಯಾಂಡ್ ಖರೀದಿ ವಿಚಾರವಾಗಿ ಡೆನ್ಮಾರ್ಕ್ PM ಮ್ಯಾಟೆ ಫ್ರೆಡ್ರಿಕ್ಸನ್ ಅವರೊಂದಿಗೆ ಫೋನ್ ಕಾಲ್ನಲ್ಲಿ ಮಾತಾಡಿದ್ದಾರೆ ಅಂತ ಕೂಡ ರಿಪೋರ್ಟ್ ಆಗ್ತಾ ಇದೆ. ಈ ಕಾಲ್ನಲ್ಲಿ ಗ್ರೀನ್ಲ್ಯಾಂಡ್ ಖರೀದಿ ಕುರಿತು 45 ನಿಮಿಷಗಳ ಕಾಲ ಗಂಭೀರವಾಗಿ ಚರ್ಚೆ ಮಾಡಿದ್ದಾರೆ. ಇದರಲ್ಲಿ ಡೆನ್ಮಾರ್ಕ್ PM ಟ್ರಂಪ್ರ ನಿರ್ಧಾರವನ್ನು ನೇರವಾಗಿ ತಿರಸ್ಕರಿಸಿ ನಮಗೆ ಗ್ರೀನ್ಲ್ಯಾಂಡ್ ಮಾರೋಕೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಟ್ರಂಪ್ ಪದೇ ಪದೇ ಕೆನಡಾ ಅಮೆರಿಕದ 51ನೇ ರಾಜ್ಯ ಆಗಲಿ ಅಂತ ಕಿಚಾಯಿಸ್ತಾ ಇದ್ರಲ್ಲ, ಅದಕ್ಕೀಗ ಕೆನಡಾದ ಉದ್ಯಮಿಯೊಬ್ಬರು ಕ್ಯಾನಡಾ ಈಸ್ ನಾಟ್ ಫಾರ್ ಸೇಲ್ ಅಂತ ಟೋಪಿ ಮೇಲೆ ಬರೆದು ಟ್ರಂಪ್ಗೆ ತಿರುಗೇಟು ಕೊಟ್ಟಿರೋ ಫೋಟೋ ಭಾರಿ ವೈರಲ್ ಆಗಿದೆ. ಏನೋ ಅಮೆರಿಕದಲ್ಲಿರೋ ಅಕ್ರಮ ವಲಸಿಗರ ಗಡಿಪಾರಿನ ಬಗ್ಗೆ ವೈಟ್ ಹೌಸ್ ಕೆಲ ಫೋಟೋಸ್ ಅನ್ನ ಶೇರ್ ಮಾಡಿದೆ. ಈ ಬಗ್ಗೆ ಮಾತನಾಡಿರೋ ವೈಟ್ ಹೌಸ್ನ ಪ್ರೆಸ್ ಸೆಕ್ರೆಟರಿ ಕ್ಯಾರೋಲಿನ್ ಲ್ಯಾವಿಟ್, ಟ್ರಂಪ್ ಅಕ್ರಮ ವಲಸಿಗರನ್ನ ಗಡಿಪಾರು ಮಾಡೋ ಮೂಲಕ ವಲಸಿಗರ ವಿಚಾರದಲ್ಲಿ ಜಗತ್ತಿಗೆ ಸ್ಪಷ್ಟ ಸಂದೇಶವನ್ನ ನೀಡಿದ್ದಾರೆ ಅಂತ ಹೇಳಿದ್ದಾರೆ. ಏನೋ ಟ್ರಂಪ್ರ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮದಲ್ಲಿ ಖಲಿಸ್ತಾನಿ ಉಗ್ರ ಗುರು ಪತ್ವಂತ್ ಸಿಂಗ್ ಪನ್ನೂನ್ ಕಾಣಿಸಿಕೊಂಡಿರೋ ಬಗ್ಗೆ ಸುದ್ದಿಯಾಗಿತ್ತಲ್ಲ, ಆ ವಿಚಾರವಾಗಿ ಭಾರತದ ವಿದೇಶಾಂಗ ಇಲಾಖೆ ರಿಯಾಕ್ಟ್ ಮಾಡಿದೆ. ಭಾರತ ತನ್ನ ಭದ್ರತೆ ಮೇಲೆ ಪರಿಣಾಮ ಬೀರುವ ವಿಚಾರಗಳನ್ನ ಅಮೆರಿಕದೊಂದಿಗೆ ಚರ್ಚೆ ಮಾಡುತ್ತೆ ಅಂತ ಇಲಾಖೆ ಹೇಳಿದೆ. ಇನ್ನೊಂದು ಕಡೆ ಟ್ರಂಪ್ ಭಾರತ ಮೂಲದ ಅಮೆರಿಕನ್ ಪ್ರಜೆ ಮಾಜಿ ಪತ್ರಕರ್ತ ಕುಶ್ ದೇಸಾಯಿ ಅವ್ರನ್ನ ವೈಟ್ ಹೌಸ್ನ ಡೆಪ್ಯೂಟಿ ಪ್ರೆಸ್ ಸೆಕ್ರೆಟರಿಯನ್ನಾಗಿ ನೇಮಕ ಮಾಡಿದ್ದಾರೆ. ಏನೋ PM ನರೇಂದ್ರ ಮೋದಿ ಮುಂದಿನ ಫೆಬ್ರವರಿಯಲ್ಲಿ ಫ್ರಾನ್ಸ್ಗೆ ಭೇಟಿ ನೀಡ್ತಾರೆ. ಈ ಭೇಟಿಯಲ್ಲಿ ಸಾಕಷ್ಟು ದಿನಗಳಿಂದ ಚರ್ಚೆಯಾಗ್ತಿರೋ 83,000 ಕೋಟಿ ರೂಪಾಯಿ ಮೊತ್ತದ 2 ರಕ್ಷಣಾ ಒಪ್ಪಂದಗಳಿಗೆ ಸೈನ್ ಹಾಕಲಿದ್ದಾರೆ. ಅಂತಿಮ ಮುದ್ರೆ ಬೀಳುತ್ತೆ ಅಂತ ಗೊತ್ತಾಗಿದೆ. ಇದರಲ್ಲಿ 26 ರಫೇಲ್ ಮರೈನ್ ಫೈಟರ್ ಜೆಟ್ಸ್ ಹಾಗೂ 3 ಹೆಚ್ಚುವರಿ ಸ್ಕಾರ್ಪಿಯನ್ ಕ್ಲಾಸ್ ಸಬ್ಮರೀನ್ಗಳನ್ನು ಖರೀದಿ ಮಾಡಲಾಗುತ್ತೆ. ಇದೇ ಭೇಟಿಯಲ್ಲಿ ಮೋದಿ AI ಆಕ್ಷನ್ ಸಮಿಟ್ನಲ್ಲೂ ಕೂಡ ಪಾಲ್ಗೊಳ್ಳುತ್ತಾರೆ. ಈ ಸಮಿಟ್ನಲ್ಲಿ ಭಾರತ ಫ್ರಾನ್ಸ್ ನಡುವಿನ ಡಿಫೆನ್ಸ್ ಮತ್ತು ಟೆಕ್ನಾಲಜಿಕಲ್ ಹೀಗೆ ವಿವಿಧ ಕ್ಷೇತ್ರಗಳ ಕೋಪರೇಷನ್ಗೆ ಸಂಬಂಧಪಟ್ಟಂತೆ, ಸಹಕಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೆಯುತ್ತೆ. ಗಾಜಾ ಕದನ ವಿರಾಮ ಒಪ್ಪಂದದ ಭಾಗವಾಗಿ 4 ಇಸ್ರೇಲಿ ಮಹಿಳಾ ಯೋಧರನ್ನ ಬಿಡುಗಡೆ ಮಾಡಲಾಗುತ್ತೆ ಅಂತ ಹಮಸ್ ಹೇಳಿಕೊಂಡಿದೆ. ಅತ್ತ ಇಸ್ರಾಯೇಲ್ ಕೂಡ ತಾನು ಬಂಧಿಸಿರೋ ಸುಮಾರು 200 ಪ್ಯಾಲೆಸ್ತೀನಿಗಳನ್ನ ಬಿಡುಗಡೆ ಮಾಡೋದಾಗಿ ಹೇಳಿದೆ. ಮತ್ತೊಂದು ಕಡೆ ಇಸ್ರೇಲ್ಗೆ ಭಾರತದ ಮುಂದಿನ ರಾಯಭಾರಿಯನ್ನಾಗಿ ಜಿತೇಂದರ್ ಪಾಲ್ ಸಿಂಗ್ ಅವರನ್ನ ನೇಮಿಸಿ ವಿದೇಶಾಂಗ ಇಲಾಖೆ ಆದೇಶ ಹೊರಡಿಸಿದೆ. ಸದ್ಯ ಇಸ್ರಾಯೇಲ್ ರಾಯಭಾರಿಯಾಗಿ ಸಂಜೀವ್ ಕುಮಾರ್ ಶಿಂಗ್ಲಾ ಕೆಲಸ ಮಾಡ್ತಾ ಇದ್ರು. ಅವರ ಅಧಿಕಾರಾವಧಿ ಶೀಘ್ರದಲ್ಲಿ ಪೂರ್ಣಗೊಳ್ಳುತ್ತೆ. ಹೀಗಾಗಿ ಆ ಸ್ಥಾನಕ್ಕೆ ಜಿತೇಂದರ್ ಸಿಂಗ್ರನ್ನ ನೇಮಕ ಮಾಡಲಾಗಿದೆ. 2002ರ ಬ್ಯಾಚ್ನ IFS ಆಫೀಸರ್ ಆಗಿರೋ ಜಿತೇಂದರ್ ಪಾಲ್ ಸಿಂಗ್ ಸದ್ಯ ವಿದೇಶಾಂಗ ಇಲಾಖೆಯ ಜಂಟಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ದಾರೆ. ಪಾಕಿಸ್ತಾನ್, ಇರಾನ್, ಅಫ್ಘಾನಿಸ್ತಾನದ ವ್ಯವಹಾರಗಳನ್ನು ನಿಭಾಯಿಸ್ತಾ ಇದ್ರು. ಶೀಘ್ರದಲ್ಲಿ ಇಸ್ರೇಲ್ಗೆ ಭಾರತದ ಮುಂದಿನ ರಾಯಭಾರಿಯಾಗಿ ಅಧಿಕಾರವನ್ನು ಇವರು ಸ್ವೀಕರಿಸ್ತಾರೆ. ಎಲಾನ್ ಮಸ್ಕ್ರ ಸಲ್ಯೂಟ್ ಮತ್ತೊಮ್ಮೆ ವಿವಾದಕ್ಕೆ ಕಾರಣವಾಗಿದೆ. ಮೊದಲು ಟ್ರಂಪ್ ಪದಗ್ರಹಣ ಕಾರ್ಯಕ್ರಮದಲ್ಲಿ ಈ ಸಲ್ಯೂಟ್ ಮಾಡಿದಕ್ಕೆ ಆಕ್ಷೇಪ ವ್ಯಕ್ತವಾಗಿತ್ತು. ಅದು ಹಿಟ್ಲರ್ನ ನಾಸಿ ಸಲ್ಯೂಟ್ ಅಂತ ಟೀಕೆ ಮಾಡಲಾಗ್ತಿತ್ತು. ಆದ್ರೀಗ ಜರ್ಮನಿಯ ಗ್ರುನೈಡ್ ಅನ್ನೋ ಕಡೆ ಟೆಸ್ಲಾ ಕಂಪನಿಯ ಗಿಗಾ ಫ್ಯಾಕ್ಟರಿಯಲ್ಲಿ ಈ ವಿವಾದಿತ ಸಲ್ಯೂಟ್ ಅನ್ನ ಪ್ರದರ್ಶಿಸಲಾಗಿದೆ. ಈ ಇಮೇಜ್ ಜೊತೆಗೆ ಹೇಲ್ ಟೆಸ್ಲಾ ಅಂದ್ರೆ ಟೆಸ್ಲಾ ಸಲ್ಯೂಟ್ ಅಂತ ಇಮೇಜ್ ನಲ್ಲಿ ಬರೆಯಲಾಗಿದೆ. ವಿಚಾರ ಏನು ಅಂದ್ರೆ, ಈ ರೀತಿ ಸಾರ್ವಜನಿಕ ಪ್ರದೇಶದಲ್ಲಿ ನಾಜಿ ಸಲ್ಯೂಟ್ ಮಾಡೋದನ್ನ ಜರ್ಮನಿಯಲ್ಲೂ ಬ್ಯಾನ್ ಮಾಡಲಾಗಿದೆ. ಆದ್ರೂ ಮಸ್ಕ್ರ ಫ್ಯಾಕ್ಟರಿಯಲ್ಲಿ ಇದನ್ನ ತೋರಿಸಲಾಗಿದೆ. ಮೊದಲು ಅಲ್ಲಿನ ಪೊಲೀಸರು ಇದನ್ನ ನಿರಾಕರಿಸಿದ್ರು, ಆದರೆ ಅದು ನಿಜ ಅನ್ನೋದು ಈಗ ಗೊತ್ತಾಗಿದೆ. ಈ ಕುರಿತು ಪೊಲೀಸರು ಜರ್ಮನಿಯಲ್ಲಿ ಈಗ ತನಿಖೆ ಕೂಡ ಶುರು ಮಾಡಿದ್ದಾರೆ. ಹೆಣ್ಣು ಮಕ್ಕಳಿಗೆ ತಾಲಿಬಾನ್ ಕಿರುಕುಳ ಕೊಡ್ತಾ ಇದೆ ಅಂತ ತಾಲಿಬಾನ್ನ 2 ನಾಯಕರ ವಿರುದ್ಧ ಅರೆಸ್ಟ್ ವಾರೆಂಟ್ ಹೊರಡಿಸೋಕೆ ICCಗೆ ಅಲ್ಲಿನ ಪ್ರಾಸಿಕ್ಯೂಟರ್ ಮನವಿ ಮಾಡಿದ್ರು. ಅದಕ್ಕೀಗ ತಾಲಿಬಾನಿಗಳು ರಿಯಾಕ್ಟ್ ಮಾಡಿದ್ದಾರೆ. ಇದೆಲ್ಲ ಆಧಾರ ರಹಿತ ಆರೋಪ. ನಮ್ಮೊಂದಿಗೆ ಈ ರೀತಿ ಕೆಟ್ಟದಾಗಿ ಅನುಚಿತವಾಗಿ ವರ್ತಿಸಬೇಡಿ. ICCಯಲ್ಲಿ ನಮ್ಮ ಬಗ್ಗೆ ಮಾತನಾಡ್ತಿರೋ ವಿಚಾರ ಎಲ್ಲ ರಾಜಕೀಯ ಪ್ರೇರಿತವಾಗಿದೆ. ಈಗ ನೀವು ಮಾನವ ಹಕ್ಕುಗಳ ಬಗ್ಗೆ ಮಾತಾಡ್ತೀರಿ, ಆದರೆ ಅಫ್ಘಾನಿಸ್ತಾನದಲ್ಲಿ 20 ವರ್ಷಗಳ ಕಾಲ ವಿದೇಶಿ ಪಡೆಗಳು ನಮ್ಮ ಮೇಲೆ ದಾಳಿ ಮಾಡಿದ್ರು, ಯುದ್ಧಾಪರಾಧಗಳನ್ನ ಮಾಡಿದ್ರು. ಆಗ ನೀವೇನ್ ಮಾಡ್ತಾ ಇದ್ರಿ? ಮಾನವ ಹಕ್ಕುಗಳು ಅನ್ನೋದು ನೀವು ಹೇಳಿದಂಗ ಮಾತ್ರ ಅಲ್ಲ, ನಿಮ್ಮ ದೃಷ್ಟಿಕೋನದಲ್ಲಿ ಮಾಡಿಕೊಂಡಿರೋ ನಿಯಮಗಳನ್ನ ಇಡೀ ಪ್ರಪಂಚದ ಮೇಲೆ ಹೇರಬೇಡಿ ಅಂತ ತಾಲಿಬಾನಿಗಳು ಯುರೋಪಿಯನ್ ರಾಷ್ಟ್ರಗಳ ವಿರುದ್ಧ ಬೆಂಕಿ ಕಾರಿದ್ದಾರೆ.
ಅಷ್ಟೇ ಅಲ್ಲ, ಎಲ್ಲರ ಧಾರ್ಮಿಕ ಸಂಪ್ರದಾಯಗಳನ್ನ, ಸಂಸ್ಕೃತಿಯನ್ನ ಗೌರವಿಸಿ, ನಿಮ್ದನ್ನು ಹೇರಬೇಡಿ ಅಂತ ಹೇಳಿದ್ದಾರೆ. ಹಾಗೆ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ನ ಮುಖ್ಯ ಪ್ರಾಸಿಕ್ಯೂಟರ್ ಕರೀಂ ಖಾನ್, ತಾಲಿಬಾನ್ ಸುಪ್ರೀಂ ಲೀಡರ್ ಹೈಬತುಲ್ಲಾ ಅಖುಂಜಾದಾ ಮತ್ತು ಅಫ್ಘಾನ್ನ ಮುಖ್ಯ ನ್ಯಾಯಮೂರ್ತಿ ಅಬ್ದುಲ್ ಹಕೀಂ ಹಕಾನಿಗೆ ಅರೆಸ್ಟ್ ವಾರೆಂಟ್ ನೀಡೋಕೆ ಐಸಿಸಿಗೆ ರಿಕ್ವೆಸ್ಟ್ ಮಾಡಿಕೊಂಡಿರುವುದಾಗಿ ಹೇಳಿಕೊಂಡಿದ್ರು. ಅದರ ಬೆನ್ನಲ್ಲೇ ತಾಲಿಬಾನ್ ಇದನ್ನ ಈ ರೀತಿ ಪ್ರತಿಕ್ರಿಯೆ ಕೊಟ್ಟು ರಿಜೆಕ್ಟ್ ಮಾಡಿದೆ. ಅದಾನಿ ಗ್ರೂಪ್ನೊಂದಿಗೆ ಮಾಡಿಕೊಂಡಿರೋ ವಿದ್ಯುತ್ ಖರೀದಿ ಒಪ್ಪಂದವನ್ನು ಶ್ರೀಲಂಕಾ ಸರ್ಕಾರ ರದ್ದು ಮಾಡಿದೆ ಅಂತ ಫ್ರಾನ್ಸ್ನ ಏಜೆನ್ಸಿ ಫ್ರಾನ್ಸೆ ಪ್ರೆಸೆ AFP ರಿಪೋರ್ಟ್ ಮಾಡಿತ್ತು. ಈಗ ಅದನ್ನು ಅದಾನಿ ಗ್ರೂಪ್ ನಿರಾಕರಿಸಿದೆ. ಇತ್ತೀಚೆಗೆ ಅಂದರೆ 2024 ಮೇ ತಿಂಗಳಲ್ಲಿ ಶ್ರೀಲಂಕಾದಲ್ಲಿ 6.1 ಸಾವಿರ ಕೋಟಿ ರೂಪಾಯಿ ಖರ್ಚಲ್ಲಿ ಒಟ್ಟು 484 ಮೆಗಾವ್ಯಾಟ್ ಸಾಮರ್ಥ್ಯದ ವಿಂಡ್ ಫಾರ್ಮ್ ಸ್ಥಾಪಿಸೋಕೆ ಅದಾನಿ ಗ್ರೂಪ್ ಪ್ರಸ್ತಾವನೆ ಇಟ್ಟಿತ್ತು. ಆದರೆ ಕೆಲ ದಿನಗಳ ಹಿಂದೆ ಅದಾನಿ ಲಂಚ ಹಗರಣ ಭಾರೀ ಸದ್ದು ಮಾಡಿತ್ತು. ಹೀಗಾಗಿ ಶ್ರೀಲಂಕಾ ಸರ್ಕಾರ ತನ್ನ ದೇಶಕ್ಕೆ ಸಂಬಂಧಪಟ್ಟ ಅದಾನಿ ಪ್ರಾಜೆಕ್ಟ್ಸ್ ಬಗ್ಗೆ ತನಿಖೆ ನಡೆಸೋಕೆ ಶುರು ಮಾಡಿ ವಿದ್ಯುತ್ ಖರೀದಿ ಒಪ್ಪಂದ ರದ್ದು ಮಾಡಿದೆ ಅಂತ AFP ರಿಪೋರ್ಟ್ ಮಾಡಿತ್ತು. ಇದೇ ವೇಳೆ ಸದ್ಯ ವಿದ್ಯುತ್ ಒಪ್ಪಂದವನ್ನು ಮಾತ್ರ ರದ್ದು ಮಾಡಿದೆ, ಆದರೆ ಆ ಕಂಪ್ಲೀಟ್ ಪ್ರಾಜೆಕ್ಟ್ ಅನ್ನು ಕ್ಯಾನ್ಸಲ್ ಮಾಡಿಲ್ಲ. ಇಡೀ ಪ್ರಾಜೆಕ್ಟ್ ಬಗ್ಗೆ ಪರಿಶೀಲನೆ ನಡೆಸೋಕೆ ಸಮಿತಿಯನ್ನು ರಚಿಸಲಾಗಿದೆ ಅಂತ ಮೂಲಗಳನ್ನು ಉಲ್ಲೇಖಿಸಿ ವರದಿ ಮಾಡಿತ್ತು. ಆದರೆ ಈಗ ಅದಾನಿ ಗ್ರೂಪ್ ಇದನ್ನು ರಿಜೆಕ್ಟ್ ಮಾಡಿದೆ. ಎಲ್ಲ ಮಿಸ್ಲೀಡಿಂಗ್ ರಿಪೋರ್ಟ್ಸ್, ಯಾವುದೇ ಯೋಜನೆ ರದ್ದಾಗಿಲ್ಲ, ಎಲ್ಲ ಆಸ್ ಯೂಶುವಲ್ ಇದೆ ಅಂತ ತಿಳಿಸಿದೆ. ಭಾರತದ ಮೀನುಗಾರ ಬಾಬುವನವರು ಪಾಕ್ನ ಕರಾಚಿ ಜೈಲಿನಲ್ಲಿ ಮೃತಪಟ್ಟಿದ್ದಾರೆ ಅಂತ ವರದಿಯಾಗಿದೆ. 2002ರಲ್ಲಿ ಗಡಿ ಉಲ್ಲಂಘನೆ ಕಾಯ್ದೆ ಅಡಿ ಪಾಕ್ ಇವ್ರನ್ನ ಅರೆಸ್ಟ್ ಮಾಡಿತ್ತು. ಜೈಲು ಶಿಕ್ಷೆ ಪೂರ್ಣನೂ ಆಗಿತ್ತು. ಆದರೂ ಕೂಡ ಈ ಪಾಪಿ ಪಾಕಿಸ್ತಾನ ಅವ್ರನ್ನ ಬಿಟ್ಟಿರಲಿಲ್ಲ. ಈಗ ಅವರು ಅಲ್ಲೇ ಪ್ರಾಣ ಕಳ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಈ ರೀತಿ ಪಾಕ್ ಜೈಲಿನಲ್ಲಿ ಕಳೆದ 2 ವರ್ಷದಲ್ಲಿ 8 ಭಾರತೀಯ ಮೀನುಗಾರರು ಪ್ರಾಣ ಕಳ್ಕೊಂಡ್ಬಿಟ್ಟಿದ್ದಾರೆ ಅಂತ ವರದಿಯಾಗ್ತಿದೆ. ಆದರೆ ವಿದೇಶಾಂಗ ಇಲಾಖೆಯಿಂದ ಈ ಬಗ್ಗೆ ಇನ್ನೂ ಕೂಡ ಯಾವುದೇ ಅಫಿಷಿಯಲ್ ಸ್ಟೇಟ್ಮೆಂಟ್ ಬಂದಿಲ್ಲ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ತೆ.